ಪ್ರಶ್ನೆ ಇಲ್ಲ ಸರ್. ಇವರ ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು ಪೊಲೀಸ್ ಸ್ಟೇಷನನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡುವಂಥ ಒಂದು ಪ್ರವೃತ್ತಿ ಅದು ಹಿಂದಿನಿಂದನೂ ಕೂಡ ಬಂದಿದೆ. ಅದನ್ನು ಮುಂದುವರಿಸ್ಕೊಳ್ಳೋಂಥ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಎಚ್ಚರಗೊಂಡಿದ್ದಾರೆ. ಯಾಕೆಂದರೆ ಇವತ್ತು ದೇಶದಲ್ಲಿ 29 ರಾಜ್ಯಗಳಲ್ಲಿ ಮತ್ತು 30 ರಾಜ್ಯಗಳಲ್ಲಿ 22 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವ ವಹಿಸ್ಕೊಂಡಿದೆ ಅಂದರೆ ಇವರ ಹಳೆಯ ತುರ್ತು ಪರಿಸ್ಥಿತಿ, ಗುಂಡಾಗಿರಿ ಇದು ವಿರುದ್ಧನೇ ಜನ ಕೈ ಜೋಡಿಸಿರೋದು. ಹಾಗಾಗಿ ಕರ್ನಾಟಕದಲ್ಲಿ ಏನು ದೂರ ಇಲ್ಲ ಸರ್. ಮತ್ತೊಮ್ಮೆ ಮೋದಿಜಿಯವರ ನೇತೃತ್ವ ಸರ್ಕಾರ ಆಡಳಿತ ಬರಬೇಕು. ನೋ ಅವರು ಈ ಮೊಸರಲ್ಲಿ ಕಲ್ಲು ಹುಡ್ಕೊಂಥ ಕೆಲಸ ಇವತ್ತಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದ್ರ ಬಗ್ಗೆನೂ ವಿರೋಧ. ಅವರೇ ಕಪ್ ಕೋಟ್ ಹಾಕೊಂಡು ಕೋಟೆ ಹೋಗಿ ಭಾಷಣ ಮಾಡಿ ಬಂದರು. ಎಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ಟರೆ ಅವ್ರಿಗೆ ವಿಚಾರಗಳೇ ಇಲ್ಲ ಅಂದೆ. ಹಾಗಾಗಿ ಈ ರೀತಿ ಅವ್ರಿಗೆ ಗೊತ್ತಾಗಿದೆ ಸೋಲು ನಾಳೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಗೊತ್ತಾಗಿ ಈಗ ಈ ರೀತಿ ಅಂತ ಇನ್ನೊಂದು ನಾಟಕವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸರ್. ಯಾವಲ್ಲೂ ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನು ಅದನ್ನು ಅಲ್ಲಲ್ಲೇ ತಾಲೂಕು ಜೋಡಿಸಿ ಬಿಡಬೇಕಾದ್ರೆ ಅದು ಕರ್ತವ್ಯ ಕೆಲಸ ಮಾಡ್ತಿದೆ ಹೊರತು ಇನ್ಯಾವುದೂ ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟತೆ ಕೊಟ್ಟಾಗಿದೆ. ಇವ್ರಿಗೆ ಯಾವುದೇ ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಅವ್ರ ಬಗ್ಗೆನೂ ವಿಶ್ವಾಸ ಇಲ್ಲ, ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ, ಯಾವ ಅಂಗದ ಬಗ್ಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇಲ್ಲ, ಚುನಾವಣಾ ಆಯೋಗದ ಬಗ್ಗೆ ವಿಶ್ವಾಸ ಇಲ್ಲ, ಯಾರ ಬಗ್ಗೆ ವಿಶ್ವಾಸ ಇದೆ? ಪ್ರಶ್ನೆ ಇಲ್ಲ ಸರ್. ಇವರ ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು ಪೊಲೀಸ್ ಸ್ಟೇಷನನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡುವಂಥ ಒಂದು ಪ್ರವೃತ್ತಿ ಅದು ಹಿಂದಿನಿಂದನೂ ಕೂಡ ಬಂದಿದೆ. ಅದನ್ನು ಮುಂದುವರಿಸ್ಕೊಳ್ಳೋಂಥ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಎಚ್ಚರಗೊಂಡಿದ್ದಾರೆ. ಯಾಕೆಂದರೆ ಇವತ್ತು ದೇಶದಲ್ಲಿ 29 ರಾಜ್ಯಗಳಲ್ಲಿ ಮತ್ತು 30 ರಾಜ್ಯಗಳಲ್ಲಿ 22 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವ ವಹಿಸ್ಕೊಂಡಿದೆ ಅಂದರೆ ಇವರ ಹಳೆಯ ತುರ್ತು ಪರಿಸ್ಥಿತಿ, ಗುಂಡಾಗಿರಿ ಇದು ವಿರುದ್ಧನೇ ಜನ ಕೈ ಜೋಡಿಸಿರೋದು. ಹಾಗಾಗಿ ಕರ್ನಾಟಕದಲ್ಲಿ ಏನು ದೂರ ಇಲ್ಲ ಸರ್. ಮತ್ತೊಮ್ಮೆ ಮೋದಿಜಿಯವರ ನೇತೃತ್ವ ಸರ್ಕಾರ ಆಡಳಿತ ಬರಬೇಕು. ನೋ ಅವರು ಈ ಮೊಸರಲ್ಲಿ ಕಲ್ಲು ಹುಡ್ಕೊಂಥ ಕೆಲಸ ಇವತ್ತಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದ್ರ ಬಗ್ಗೆನೂ ವಿರೋಧ. ಅವರೇ ಕಪ್ ಕೋಟ್ ಹಾಕೊಂಡು ಕೋಟೆ ಹೋಗಿ ಭಾಷಣ ಮಾಡಿ ಬಂದರು. ಎಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ಟರೆ ಅವ್ರಿಗೆ ವಿಚಾರಗಳೇ ಇಲ್ಲ ಅಂದೆ. ಹಾಗಾಗಿ ಈ ರೀತಿ ಅವ್ರಿಗೆ ಗೊತ್ತಾಗಿದೆ ಸೋಲು ನಾಳೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಗೊತ್ತಾಗಿ ಈಗ ಈ ರೀತಿ ಅಂತ ಇನ್ನೊಂದು ನಾಟಕವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸರ್. ಯಾವಲ್ಲೂ ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನು ಅದನ್ನು ಅಲ್ಲಲ್ಲೇ ತಾಲೂಕು ಜೋಡಿಸಿ ಬಿಡಬೇಕಾದ್ರೆ ಅದು ಕರ್ತವ್ಯ ಕೆಲಸ ಮಾಡ್ತಿದೆ ಹೊರತು ಇನ್ಯಾವುದೂ ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟತೆ ಕೊಟ್ಟಾಗಿದೆ. ಇವ್ರಿಗೆ ಯಾವುದೇ ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಅವ್ರ ಬಗ್ಗೆನೂ ವಿಶ್ವಾಸ ಇಲ್ಲ, ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ, ಯಾವ ಅಂಗದ ಬಗ್ಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇಲ್ಲ, ಚುನಾವಣಾ ಆಯೋಗದ ಬಗ್ಗೆ ವಿಶ್ವಾಸ ಇಲ್ಲ, ಯಾರ ಬಗ್ಗೆ ವಿಶ್ವಾಸ ಇದೆ? ಥ್ಯಾಂಕ್ ಯು. ಸಾರಿ ನೋ ಅವರು ಈ ಮೊಸರಲ್ಲಿ ಕಲ್ಲು ಹುಡ್ಕೊಂಥ ಕೆಲಸ ಇವತ್ತಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದ್ರ ಬಗ್ಗೆನೂ ವಿರೋಧ. ಅವರೇ ಕಪ್ ಕೋಟ್ ಹಾಕೊಂಡು ಕೋಟೆ ಹೋಗಿ ಭಾಷಣ ಮಾಡಿ ಬಂದರು. ಎಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ಟರೆ ಅವ್ರಿಗೆ ವಿಚಾರಗಳೇ ಇಲ್ಲ ಅಂದೆ. ಹಾಗಾಗಿ ಈ ರೀತಿ ಅವ್ರಿಗೆ ಗೊತ್ತಾಗಿದೆ ಸೋಲು ನಾಳೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಗೊತ್ತಾಗಿ ಈಗ ಈ ರೀತಿ ಅಂತ ಇನ್ನೊಂದು ನಾಟಕವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸರ್. ಯಾವಲ್ಲೂ ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನು ಅದನ್ನು ಅಲ್ಲಲ್ಲೇ ತಾಲೂಕು ಜೋಡಿಸಿ ಬಿಡಬೇಕಾದ್ರೆ ಅದು ಕರ್ತವ್ಯ ಕೆಲಸ ಮಾಡ್ತಿದೆ ಹೊರತು ಇನ್ಯಾವುದೂ ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟತೆ ಕೊಟ್ಟಾಗಿದೆ. ಇವ್ರಿಗೆ ಯಾವುದೇ ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಅವ್ರ ಬಗ್ಗೆನೂ ವಿಶ್ವಾಸ ಇಲ್ಲ, ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ, ಯಾವ ಅಂಗದ ಬಗ್ಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇಲ್ಲ, ಚುನಾವಣಾ ಆಯೋಗದ ಬಗ್ಗೆ ವಿಶ್ವಾಸ ಇಲ್ಲ, ಯಾರ ಬಗ್ಗೆ ವಿಶ್ವಾಸ ಇದೆ?